ಎಲ್ರಿಗೂ ನಮಸ್ಕಾರ. CME 1 ವೀಕ್ 10ನಲ್ಲಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರಲ್ಲಿದ್ದೀವಿ. ಟ್ರಾನ್ಸ್ಮಿಷನ್ ಸಿಸ್ಟಮ್ ಪ್ರೀವಿಯಸ್ 2 ಸೆಷನ್ನಲ್ಲಿ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಬೆಲ್ಟ್ ಡ್ರೈವ್ಸ್ ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಬೆಲ್ಟ್ ಮೆಟೀರಿಯಲ್ಸ್, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಲ್ಟ್ಸ್ ವಿಚ್ ಆರ್ ಅವೈಲಬಲ್, ಆ್ಯಂಡ್ ಅದರಲ್ಲಿ ಫ್ಲಾಟ್ ಬೆಲ್ಟ್ ಡ್ರೈವ್ಸ್ ಅಂದರೆ ಯಾವ ಥರ ಇರುತ್ತೆ, ಅದರಲ್ಲಿ ಬರುವಂತಹ ಕ್ಲಾಸಿಫಿಕೇಶನ್ ಇಷ್ಟನ್ನು ಕೂಡ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನೋಡಿದ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಲೆಂತ್ ಆಫ್ ಓಪನ್ ಆ್ಯಂಡ್ ಕ್ರಾಸ್ ಬೆಲ್ಟ್ ಡ್ರೈವ್ಸ್. ಸೊ ನಿಮಗೆ ಬೇಕಾಗಿರುವಂತಹ ಬೆಲ್ಟ್ ಲೆಂತು ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು, ಯಾವ ಒಂದು ಫಾರ್ಮುಲಾಯಿಂದ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊತೀವಿ. ಅದಾದಮೇಲೆ ವೆಲಾಸಿಟಿ ರೇಷಿಯೋ ಅಂದರೆ ಏನು, ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್ಸ್ ಯಾವ ಥರ ಕಂಡುಹಿಡಿತೀವಿ, ಸ್ಲಿಪ್ ಅಂದ್ರೇನು, ಕ್ರೀಪ್ ಅಂದ್ರೇನು. ಸೊ ಇಷ್ಟನ್ನು ಕೂಡ ನಾವು ಈ ಒಂದು ಸೆಷನಲ್ಲಿ ನೋಡ್ತಾ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ, ಓಪನ್ ಬೆಲ್ಟ್ ಡ್ರೈವ್ ಅಂದರೆ ವೆನ್ ಎವರ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ same rotation between two pulleys or two shafts, we use open belt drive, and one is called as a driver pulley and another one is as a driven pulley or driven shaft. So ಇಲ್ಲಿ total length of belt ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ we have a formula. I'm going to explain that formula. So here, before going to the formula, you should know the meaning of what are the different parameters which are available in this formula. So let R1 and R2 are the radii of ಟೂ ಪುಲ್ಲೀಸ್, ಲಾರ್ಜರ್ ಆ್ಯಂಡ್ ಸ್ಮಾಲರ್ ಪುಲ್ಲಿ ಅಂತ ಕರೆಯೋಣ. ಡ್ರೈವರ್ಗೆ ಲಾರ್ಜರ್ ಅಂತ ಕೊಡೋಣ, ಡ್ರಿವನ್ಗೆ ಸ್ಮಾಲರ್ ಅಂತ ಕೊಡೋಣ. ಸೊ D1 ಆ್ಯಂಡ್ D2 ಡಯಾಮೀಟರ್ ಆದರೆ R1 ಆ್ಯಂಡ್ R2 ರೇಡಿಯಸ್ ಆಗುತ್ತೆ. ಆ್ಯಂಡ್ ಎಕ್ಸ್ ಇಸ್ ಕಾಲ್ಡ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ರೇಡಿಯಸ್ ಅಂತ ಹೇಳಿದ್ರೆ ಡಯಾಮೀಟರ್ ಬೈ 2 ಅಂತ, ಅಂದರೆ ಕಂಪ್ಲೀಟ್ ಸರ್ಕಲ್ಗೆ ನಾವು ಡಯಾಮೀಟರ್ ಅಂತ ಹೇಳಿದ್ರೆ ರೇಡಿಯಸ್ ಅಂದರೆ ಅರ್ಧ, ಅಂದರೆ ಹಾಫ್ ಆಫ್ ದ ಡಯಾಮೀಟರ್ ಅಂತ ಕರಿತೀವಿ. ಸೊ R1 ಅಂತ ಕರಿತೀವಿ ಬಿಗ್ಗರ್ ಪುಲ್ಲಿಗೆ. R2 ಇಸ್ ಫಾರ್ ಅ ಸ್ಮಾಲರ್ ಪುಲ್ಲಿ. ಆ್ಯಂಡ್ ಈ ಆ್ಯಕ್ಸಿಸಿಂದ ಈ ಆ್ಯಕ್ಸಿಸ್ಗೆ ಇರುವಂಥ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪುಲ್ಲೀಸ್ ಅಂತ ಕರಿತೀವಿ, ದಟ್ ಈಸ್ ಎಕ್ಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಟೋಟಲ್ ಲೆಂತ್ ಆಫ್ ಬೆಲ್ಟ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್, ಏನೋ ಹಾಗೆ ಕಂಟಿನ್ಯೂಸ್ ಆಗಿ ಎಷ್ಟು ಬೆಲ್ಟ್ ಬೇಕು ಲೆಂತು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ. ಸೊ ದಿಸ್ ಫಾರ್ಮುಲಾ ಇಸ್ ಹೋಲ್ಡ್ ಗುಡ್ ಫಾರ್ ವೆನ್ ಎವರ್ ದೆರ್ ಇಸ್ ಎ ಡೇಟಾ ವಿಚ್ ಇಸ್ ರೇಡಿಯಸ್ ಇದ್ದಾಗ ಈ ಫಾರ್ಮುಲಾನ ನಾವು ಡಯಾಮೀಟರ್ ಕೊಟ್ಟಾಗ ಯೂಸ್ ಮಾಡ್ಕೋಬಹುದು. ಯು ಕ್ಯಾನ್ ಸಿ ಹಿಯರ್ ಪೈ. This is a derivation which already derived. Derivation is not like required for your syllabus. Hangagi only I am going to explain the formula. So there are three parameters: pi into R1 plus R2 plus 2x, plus in the third parameter R1 minus R2 square divided by x. So diameter ಬಂದರೆ ನಿಮಗೆಲ್ಲ ಗೊತ್ತಿದೆ, radius is diameter by 2 ಅಂತ. ಹಂಗಾಗಿ ಇಲ್ಲಿ by 2 ಬಂದಿದೆ. pi by 2 into d1 plus d2 plus 2x and d1 minus d2 whole square divided by 4x. ಸೊ 2x ಬರೋದು ಸ್ಕ್ವೇರ್ ಆದಾಗ d/2 ಸ್ಕ್ವೇರ್ ಆದಾಗ 4 ಆಗುತ್ತೆ, ಹಂಗಾಗಿ 4 ಕೆಳಗಡೆ ಬಂದಿದೆ. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಯೂಶ್ವಲಿ ಡಯಾಮೀಟರ್ ಕೊಟ್ಟರೆ, ಸೊ ಯು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ, L is equal to pi by 2, ಸೊ d1 plus d2 plus 2x plus d1 minus d2 whole square divided by 4x. ಈ ಒಂದು ರೇಡಿಯಸಲ್ಲಿ ಕೊಟ್ಟರು ಕೂಡ ಡಯಾಮೀಟ್ರು 2 ಟೈಮ್ಸ್ ಆಫ್ ರೇಡಿಯಸ್ ಆಗಿರೋದ್ರಿಂದ ನೀವು ಕನ್ವರ್ಟ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ಒನ್ ಫಾರ್ಮುಲಾ. So this is a simple formula. So similar to this, we have a formula for cross belt drive also. So cross belt drive ಗೆ ಓಪನ್ ಬೆಲ್ಟ್ ಡ್ರೈವ್ಗಿಂತ ಸ್ವಲ್ಪ ಜಾಸ್ತಿ ಲೆಂತ್ ಬೇಕಾಗಬಹುದು, ಯಾಕೆಂದರೆ ಟ್ವಿಸ್ಟ್ ಮಾಡಿ ಬೇಕಾಗಿರೋದ್ರಿಂದ ಎಕ್ಸ್ಟ್ರಾ ಲೆಂತ್ ಬೇಕಾಗುತ್ತೆ. ಹಿಯರ್ ಆಲ್ಸೋ ದಿಸ್ ಇಸ್ ಅ ಬಿಗ್ಗರ್ ಪುಲ್ಲಿ ಆ್ಯಂಡ್ ದಿಸ್ ಇಸ್ ಸ್ಮಾಲರ್ ಪುಲ್ಲಿ. R1 is a radius of a bigger pulley, R2 is a radius of a smaller pulley, x is the distance between two pulleys. So these are the common data here also. And capital L is a total length of the belt which is required for a crossed belt drive. So the formula is very simple. Once you know the length of open belt drive, the cross belt drive is also similar, but only thing is you have a positive sign in between. Illi positive sign irutte, adu bitre mikkidella same formula we use. So I'm going to write the diameter formula. So same formula here also. First term is pi by 2 into d1 plus d2 plus 2x plus d1 plus d2 whole square ಡಿವೈಡೆಡ್ ಬೈ 4x. ಸೊ ರಿಮೆಂಬರ್ 4xಗೆ ಯಾವುದೇ ಸ್ಕ್ವೇರ್ ಇಲ್ಲ, ಬರೀ d1 ಪ್ಲಸ್ d2ಗೆ ಸ್ಕ್ವೇರ್ ಹಾಕಬೇಕು. ಹಾಗಾಗಿ ಪ್ರಾಬ್ಲಮ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಿಂದ ಮಾಡಬೇಕು. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ವೆಲಾಸಿಟಿ ರೇಷಿಯೋ ಆಫ್ ಎ ಬೆಲ್ಟ್ ಡ್ರೈವ್. ಸೊ ವೆಲಾಸಿಟಿ ರೇಷಿಯೋ ಆಫ್ ಎ ಬೆಲ್ಟ್ ಡ್ರೈವ್ ಅಂತ ಹೇಳಿದ್ರೆ ಎರಡು ಪುಲ್ಲಿಗಳ ಮಧ್ಯ ಅಥವಾ ಎರಡು ಶಾಫ್ಟ್ಗಳ ಮಧ್ಯ ಎಷ್ಟು ವೆಲಾಸಿಟಿ ಅಪ್ ಆಗ್ತಾ ಇದೆ ಅಥವಾ ಡೌನ್ ಆಗ್ತಾ ಇದೆ ಅನ್ನೋದಕ್ಕೆ ವೆಲಾಸಿಟಿ ರೇಷಿಯೋ ಅಂತ ನಾವು ಅದನ್ನು ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ. ಸೊ ತುಂಬ ಸಿಂಪಲ್ಲು, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇದು. ಇಟ್ಸ್ ಅ ರೇಷಿಯೋ ಬಿಟ್ವೀನ್ ವೆಲಾಸಿಟೀಸ್ ಆಫ್ ದ ಡ್ರೈವರ್ ಆ್ಯಂಡ್ ವೆಲಾಸಿಟೀಸ್ ಆಫ್ ಅ ಡ್ರಿವನ್. ಸೊ ಡ್ರೈವರ್ ಮತ್ತು ಡ್ರಿವನ್ ಪುಲ್ಲಿಗಳ ಮಧ್ಯ
ರೇಷಿಯೋ ತೆಗೆದ್ರೆ ವೆಲಾಸಿಟೀಸ್ನ ವೆಲಾಸಿಟಿ ರೇಷಿಯೋ ಬರುತ್ತೆ. ಅಥವಾ ನಮಗೆ ಸಿಂಪಲ್ಲಾಗಿ ಹೇಳೋದಾದರೆ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ. ಸೊ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಅಂದರೆ ಸ್ಪೀಡ್ ಈಸ್ ಆಲ್ವೇಸ್ ಡೆಸಿಗ್ನೇಟೆಡ್ ಬೈ ಎನ್. ಸ್ಪೀಡ್ ಯಾವಾಗಲೂ ಎನ್ನಲ್ಲೇ ಡೆಸಿಗ್ನೇಟ್ ಮಾಡೋದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ. ಸೊ ಎನ್ ಇಸ್ ಇನ್ ದ ಫಾರ್ಮ್ ಆಫ್ ರೊಟೇಷನ್ ಪರ್ ಮಿನಿಟ್ ಅಥವಾ RPM ಇಂದ ಕರಿತೀವಿ. ಸೊ ಡ್ರಿವನ್ ಆಗಿರೋದ್ರಿಂದ ಯೂಶ್ವಲಿ ನಾವು ಡ್ರೈವರ್ ಅಂತ ಬಿಗ್ಗರ್ ಪುಲಿ ಕರಿತೀವಿ, ಡ್ರಿವನ್ ಅಂತ ಸ್ಮಾಲರ್ ಪುಲಿ ಕರಿತೀವಿ. ಸೊ ಈ ಒಂದು ಓಪನ್ ಬೆಲ್ಟ್ ಡ್ರೈವಿಂದ ಕನೆಕ್ಟ್ ಮಾಡಿದ್ರೆ, ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಅ ಶಾಫ್ಟ್ ಆ್ಯಂಡ್ ದಿಸ್ ರೊಟೇಟ್ಸ್ ಅಟ್ N1. ಸೊ ದಿಸ್ ಇಸ್ ಎ 1 ಡ್ರೈವರ್ ಪುಲ್ಲಿಗೆ ನಾವು ಡ್ರೈವಿಂಗ್ ಪುಲ್ಲಿಗೆ 1 ಅಂತ ಕರಿತೀವಿ, ಅಥವಾ ಡ್ರೈವರ್ಗೆ 1 ಅಂತ ಕರಿತೀವಿ, ಡ್ರಿವನ್ಗೆ 2 ಅಂತ ಕರಿತೀವಿ. ಸೊ ಇದು ಕೂಡ ರೊಟೇಟ್ಸ್ ಅಟ್ ಎ ಸ್ಪೀಡ್ ಆಫ್ N2. ಸೊ ರೇಷಿಯೋ ಆಫ್ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಟು ದ ಸ್ಪೀಡ್ ಆಫ್ ದ ಡ್ರೈವಿಂಗ್ ಪುಲ್ಲಿ. ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ವೆಲಾಸಿಟಿ ರೇಷಿಯೋ ಅಂದರೆ ಸ್ಪೀಡ್ ಆಫ್ ದ ಡ್ರಿವನ್ ಪುಲ್ಲಿ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದ ಡ್ರೈವರ್ ಪುಲ್ಲಿಗೆ ನಾವು ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ. ಅದೇ ಥರ ಡಯಾಮೀಟರ್ಲೂ ಹೇಳ್ಬೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಯಾಮೀಟರ್. ಸೊ ಡಯಾಮೀಟರ್ ಆಫ್ ಡ್ರಿವನ್ ಪುಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಡ್ರಿವನ್ ಇದ್ದರೆ ಇಲ್ಲಿ ಡ್ರೈವರ್ ಇರುತ್ತೆ. ಸೊ ಇಲ್ಲಿ N1 ಇದ್ದರೆ ಇಲ್ಲಿ D2 ಇರುತ್ತೆ. ಸೊ ಬೋತ್ ಆರ್ ಲೈಕ್ ನೀವು ಪ್ರಾಡಕ್ಟ್ ಮಾಡಿದ್ರೆ N1 D1 = N2 D2 ಅಂತ ಬರುತ್ತೆ. ಇದು N2/N1ಗೂ ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ, D1/D2ಗೂ ಕೂಡ ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ. ವೆಲಾಸಿಟಿ ರೇಷಿಯೋ N2/N1 = D1/D2. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ರಿಮೆಂಬರ್. ವೆನೆವರ್ ದರ್ ಇಸ್ ಎ ಥಿಕ್ನೆಸ್ ಆಫ್ ಬೆಲ್ಟ್ ಇಸ್ ಕನ್ಸಿಡರ್. ಸೊ ಥಿಕ್ನೆಸ್ ಆಫ್ ಬೆಲ್ಟ್ ಅಂದರೆ ಏನು? ಬೆಲ್ಟ್ ಸುಮ್ಮನೆ ಒಂದು ದಾರ ಥರ ಇರಲ್ಲ, ಇಟ್ ಇಸ್ ಹ್ಯಾವಿಂಗ್ ಸಮ್ ಥಿಕ್ನೆಸ್. ಲೆಟ್ ಅಸ್ ಸೇ ಒಂದು 5 mm ಥಿಕ್ನೆಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಪ್ರೀವಿಯಸ್ ಕೇಸಲ್ಲಿ ನೆಗ್ಲೆಕ್ಟಿಂಗ್ ಬೆಲ್ಟ್ ಥಿಕ್ನೆಸ್ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಕೆಲವೊಂದು ಸಲ ಏನು ಮಾಡ್ತೀವಿ, ಎಕ್ಸಾಕ್ಟ್ ವೆಲಾಸಿಟಿ ರೇಷಿಯೋ ಬೇಕು ಅಂತ ಹೇಳಿದಾಗ ಥಿಕ್ನೆಸ್ ಆಫ್ ಬೆಲ್ಟನ್ನು ಕೂಡ ಆ್ಯಡ್ ಮಾಡ್ಕೋತೀವಿ. ದ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಯು ನೀಡ್ ಟು ಆ್ಯಡ್ ದ ಥಿಕ್ನೆಸ್ ಟು ದ ಡಯಾಮೀಟರ್, D1 + T, D2 + T. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ N2/N1 ಹಂಗೆ ಇರುತ್ತೆ. ಸೊ ರೊಟೇಷನ್ಗೆ ಅಥವಾ RPMಗೆ ನಾವು ಆ್ಯಡ್ ಮಾಡೋಂಗಿಲ್ಲ ಥಿಕ್ನೆಸ್ನ, ಇನ್ಸ್ಟೆಡ್ ಡಯಾಮೀಟರ್ಗೆ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಸ್ಲಿಪ್ ಆಫ್ ಅ ಬೆಲ್ಟ್ ಡ್ರೈವ್. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, whenever there is a power transmission between driver to driven, so there will be always a situation of slipping of belt happens. So ನಾವು ಫ್ಲೋರ್ ಮಿಲ್ಸಲ್ಲಿ ನೋಡಿರ್ತೀವಿ, ಅದೇನಾಗ್ತಿದೆ, ಪುಲ್ಲಿ ಮೇಲ್ಗಡೆಯಿಂದ ಜಾರ್ಕೊಂಡು ಕೆಳಗಡೆ ಬೀಳುತ್ತೆ, ಅಥವಾ ಬರೀ ಪುಲ್ಲಿ ತಿರುಗ್ತಿರ್ತದೆ, ಬೆಲ್ಟು ಪವರ್ ಟ್ರಾನ್ಸ್ಮಿಟರ್ ಮಾಡ್ತಿರಲ್ಲ. ಸೊ ಈ ಥರ ಸಿಚುವೇಷನ್ಸ್ನ ನೋಡಿರ್ತೀವಿ, ಅದಕ್ಕೆ ನಾವು ಸ್ಲಿಪ್ ಆಫ್ ಎ ಬೆಲ್ಟ್ ಡ್ರೈವ್ ಅಂತ ಕರಿತೀವಿ. ಸೊ ಇನ್ ಅ ಸ್ಟ್ಯಾಂಡರ್ಡ್ ವರ್ಡ್ಸ್, ಇಟ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ಬೆಲ್ಟ್ ಆ್ಯಂಡ್ ಪುಲ್ಲಿ ಡ್ಯೂ ಟು ಇನ್ಸಫಿಷಿಯೆಂಟ್ ಫ್ರಿಕ್ಷನ್ ಅಥವಾ ಏನು ನಾವು ಗ್ರಿಪ್ ಅಂತ ಏನು ಕರಿತೀವಿ, ಆ ಫ್ರಿಕ್ಷನ್ ಇಲ್ಲದೆ ಇದ್ದಾಗ ಬೆಲ್ಟ್ ಮತ್ತು ಪುಲ್ಲಿ ಮಧ್ಯೆ ಆಗುವಂತಹ ರಿಲೇಟಿವ್ ಮೋಷನ್ಗೆ ನಾವು ಸ್ಲಿಪ್ ಅಂತ ಕರಿತೀವಿ. ಸ್ಲಿಪ್ ಆಗೋದ್ರಿಂದ ವೆಲಾಸಿಟಿ ರೇಷಿಯೋ ತುಂಬ ಕಡಿಮೆ ಆಗುತ್ತೆ. ವೆಲಾಸಿಟಿ ರೇಷಿಯೋ ಯಾವಾಗಲೂ ಜಾಸ್ತಿ ಇರಬೇಕು, ಇಲ್ಲಿಗೆ ನಮಗೇನಾಗುತ್ತೆ, ಕಡಿಮೆ ಆಗುತ್ತೆ ಸ್ಲಿಪ್ ಇರೋದ್ರಿಂದ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ವೆಲಾಸಿಟಿ ರೇಷಿಯೋ ಎಷ್ಟು ಕಡಿಮೆ ಆಯಿತು ಅಂತ? ವಿ ಹ್ಯಾವ್ ಎ ಫಾರ್ಮುಲಾ, ವೆರಿ ಸಿಂಪಲ್. ಸೊ ದಿಸ್ ಫಾರ್ಮುಲಾ, ನೆಗ್ಲೆಕ್ಟಿಂಗ್ ಬೆಲ್ಟ್ ಥಿಕ್ನೆಸ್. ಸೊ ಇಲ್ಲಿ ತನಕ ನಿಮ್ಗೆ ಗೊತ್ತಿದೆ, N2/N1 = D1/D2, ಆ್ಯಂಡ್ ಸ್ಲಿಪ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಅಥವಾ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್. ಹಾಗಾಗಿ ಇಫ್ ಇಟ್ಸ್ ಎ 2%, 2/100 ಹಾಕಬೇಕು. ಅದನ್ನು 1ಇಂದ ಮೈನಸ್ ಮಾಡಿದಾಗ ಒಂದು ಟರ್ಮ್ ಬರುತ್ತೆ, ಅದನ್ನು ನೀವು ಇದಕ್ಕೆ ಪ್ರಾಡಕ್ಟ್ ಮಾಡಿದ್ರೆ ವೆಲಾಸಿಟಿ ರೇಷಿಯೋ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಥಿಕ್ನೆಸ್ ಕಂಡುಹಿಡ್ಕೊಂಡ್ರೆ ಸ್ಲಿಪ್ಪು ಮತ್ತು ಥಿಕ್ನೆಸ್ ಎರಡೂ ಆ್ಯಡ್ ಮಾಡಿದ್ರೆ D1 + T ಆಗುತ್ತೆ, D2 + T ಆಗುತ್ತೆ. ವೆರಿ ಸಿಂಪಲ್. ಫಸ್ಟ್ ಫಾರ್ಮುಲಾನೇ ಜ್ಞಾಪಕ ಇಟ್ಕೊಳ್ಳಿ. ವಿತೌಟ್ ಥಿಕ್ನೆಸ್ ಬೆಲ್ಟ್ ಥಿಕ್ನೆಸ್ಸಾ, ವಿತ್ ಬೆಲ್ಟ್ ಥಿಕ್ನೆಸ್ಸಾ, ವಿತೌಟ್ ಸ್ಲಿಪ್ಪಾ, ವಿತ್ ಸ್ಲಿಪ್ಪಾ. ಐ ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಇನ್ ಬೆಲ್ಟ್ ಡ್ರೈವ್. And the last topic is creep of a belt. So remember, this creep is very different from what we have already discussed in material properties. So material properties allo creep temperature related ಪ್ರಾಪರ್ಟಿ ಆಗಿತ್ತು. ಬೆಲ್ಟ್ ಡ್ರೈವಲ್ಲಿ ಬರುವಂಥ ಕ್ರೀಪು, ಸೊ ಇಟ್ಸ್ ಕೈಂಡ್ ಆಫ್ ಡಿಫರೆಂಟ್ ಥಿಂಗ್. ಸೊ ಏನಂಗಂದ್ರೆ ಅಂತ ನೋಡ್ತಾ ಬರೋಣ. ವೆನ್ ಎ ಬೆಲ್ಟ್ ಪಾಸಸ್ ಫ್ರಮ್ ಸ್ಲ್ಯಾಕ್ ಸೈಡ್ ಟು ಟೈಟ್ ಸೈಡ್. ಸೊ ಲೆಟ್ ಅಸ್ ಟೇಕ್ ಅ ಪುಲ್ಲಿ, ಡ್ರೈವರ್ ಆ್ಯಂಡ್ ಡ್ರಿವನ್. ಸೊ ಬೆಲ್ಟ್ ಈಸ್ ಪಾಸಿಂಗ್ like this, and this is rotating like this, and this is also rotating like this, since it is a open belt drive. ಸೊ ಎರಡು ಶಾಫ್ಟ್ಗಳು ಈ ಥರ ತಿರುಗ್ತಾ ಇದೆ. ನಮಗೆಲ್ಲ ಗೊತ್ತೇ ಇದೆ, ಇದು ಟೈಟ್ ಸೈಡ್ ಆ್ಯಂಡ್ ದಿಸ್ ಇಸ್ ಸ್ಲ್ಯಾಕ್ ಸೈಡ್. ಸೊ ಇಲ್ಲಿ ನೋಡಿ, ವೆನ್ ಎ ಬೆಲ್ಟ್ ಪಾಸಸ್ ಫ್ರಮ್ ಸ್ಲ್ಯಾಕ್ ಸೈಡ್ ಟು ಟೈಟ್ ಸೈಡ್. ಸ್ಲ್ಯಾಕ್ ಸೈಡ್ ಅಂದರೆ ಯಾವಾಗಲೂ ಒಂದು ಸ್ವಲ್ಪ ಹಿಂಗೆ ಬೆಂಡ್ ಆಗಿರುತ್ತೆ, ಯಾಕೆಂದರೆ ಇಲ್ಲಿ ಟೆನ್ಷನ್ ಕಡಿಮೆ ಇರುತ್ತೆ, ಇಲ್ಲಿ ಗಟ್ಟಿ ಇರುತ್ತೆ, ಇಲ್ಲಿ ಸ್ವಲ್ಪ ಸ್ಯಾಗ್ ಆಗಿರುತ್ತೆ ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಸ್ಲ್ಯಾಕ್ ಸೈಡಿಂದ ಟೈಟ್ ಸೈಡ್ಗೆ ಬರಬೇಕಾದ್ರೆ ಸ್ವಲ್ಪ ಪೋರ್ಷನ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಇಸ್ ನಥಿಂಗ್ ಬಟ್ ಲೈಕ್ ಸಡನ್ನಾಗಿ ಎಳೆದು ಬಿಟ್ಟೋ ಥರ ಎಕ್ಸ್ಟೆಂಡ್ ಆಗುತ್ತೆ, ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸಿನ್ಸ್ ಇಟ್ ಇಸ್ ಎ ರಬ್ಬರ್ ಆರ್ ಫ್ಯಾಬ್ರಿಕ್ ಮೆಟೀರಿಯಲ್, ಎಕ್ಸ್ಟೆನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಹ್ಯಾಪನ್ಸ್. ಅದೇ ಥರ ಟೈಟ್ ಸೈಡಿಂದ ಸ್ಲ್ಯಾಕ್ ಸೈಡ್ಗೆ ಹೋಗಬೇಕಾದ್ರೆ ಕಾಂಟ್ರಾಕ್ಟ್ ಆಗುತ್ತೆ, ಸ್ವಲ್ಪ ಎಳ್ಕೊಳುತ್ತೆ, ಈ ಥರ ಎಳೆಯುತ್ತೆ ಮತ್ತು ತಳ್ಳುತ್ತೆ. ಸೊ ದಿಸ್ ಕಂಟಿನ್ಯೂಸ್ ಹ್ಯಾಪನಿಂಗ್ ಬಿಟ್ವೀನ್ ಇಲ್ಲಿ
ಟೈಟ್ ಸೈಡಿಂದ ಸ್ಲ್ಯಾಕ್ ಸೈಡಿಂದ ಟೈಟ್ ಸೈಡ್ ಹೋಗಬೇಕಾದ್ರೆ ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಈ ಒಂದು ಫಿನಾಮಿನಾಗೆ ನಾವು ಕ್ರೀಪ್ ಅಂತ ಕರಿತೀವಿ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕ್ರೀಪ್? ಇದೇ ಥರ ಕ್ರೀಪ್ ಆದರೆ ಏನಾಗುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ, ಸೊ ವೆರಿ ಸಿಂಪಲ್, ಎಕ್ಸ್ಟೆನ್ಷನ್ ಕಾಂಟ್ರಾಕ್ಷನ್ ಆಗಿ ಟೆನ್ಷನ್ ಕಳ್ಕೊಂಡು ಮೆಟೀರಿಯಲ್ ಮೇ ಫೇಲ್, ಯಾವಾಗಲಾದರೂ ಅದು ಫೇಲ್ ಆಗ್ಬೋದು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫ್ರಿಕ್ಷನ್ ಸರಿಯಾಗಿ ಆಗೋ ಥರ ನೋಡಿಕೊಂಡು ಲಾಂಗ್ ರನ್ ಯೂಸೇಜ್ಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಸ್ಲಿಪ್ ಆ್ಯಂಡ್ ಕ್ರೀಪ್ ಆಫ್ ಬೆಲ್ಟ್ ರಗ್. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಲೀವ್ ಅ ಕಮೆಂಟ್ ಇನ್ ಅ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು.